ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುತ್ತಿರುವ ನನ್ನೆಲ್ಲ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತಾ, ಪರೀಕ್ಷೆ ಎನ್ನುವುದು ಒಂದು ಹಬ್ಬವಿದ್ದಂತೆ. ಹಬ್ಬ ಬಂದರೆ ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಮತ್ತು ಗ್ರಾಮದಲ್ಲಿ ಸಂತೋಷ, ಸಂಭ್ರಮ, ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡುತ್ತೇವೆ, ಅದರಂತೆಯೇ ಪರೀಕ್ಷೆ ಎನ್ನುವುದನ್ನು ನಾವು ಹಬ್ಬದಂತೆ ತಿಳಿದುಕೊಂಡು ಸಂತೋಷದಿಂದ, ಸಂಭ್ರಮ, ಸಡಗರದಿಂದ ಭಾವಿಸಿ ನಿಮಗೆ ಕೊಟ್ಟಿರುವಂಥ 3 ತಾಸು ಅವಧಿಯನ್ನು ಕೂಡ ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಿ, ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಸಾಧನೆ ಎಂಬುದು ಸಾಧನೆಯ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಕಲಿಯಲು ಛಲಬೇಕು, ಮಾಡಲು ಮನಸ್ಸಬೇಕು, ಮನಸ್ಸಿದ್ದರೆ ಮಾರ್ಗ ಎನ್ನುವ ನಾಣ್ಣುಡಿಯಂತೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಎನ್ನುವ ನಾಣ್ಣುಡಿಯಂತೆ ದಯವಿಟ್ಟು ನಿಮ್ಮ ತಂದೆ ತಾಯಿಯರು ನಿಮ್ಮ ಮೇಲೆ ಇಟ್ಟಿರುವ ಭರವಸೆಯನ್ನು ಮತ್ತು ಗ್ರಾಮದ ಗುರು ಹಿರಿಯರು, ಯುವ ಮುಖಂಡರುಗಳು ನಿಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಗೌರವವನ್ನು ನೀವೆಲ್ಲರೂ ಎತ್ತಿಡಿಯುವಂಥ ಸಮಯ ಅವಕಾಶ ಇಂದಿನಿಂದ ಆರಂಭಗೊಂಡಿದ್ದು, ಪರೀಕ್ಷೆ ಎನ್ನುವ ಯುದ್ಧದಲ್ಲಿ ಪೆನ್ನೆಂಬ ಖಡ್ಗವನ್ನು ಹಿಡಿದು ರಕ್ತವೆಂಬ ಮಸಿಯನ್ನು ಚೆಲ್ಲಿ ವಿಜಯ ಎನ್ನುವ ರೀತಿಯಲ್ಲಿಯೇ ಪರೀಕ್ಷೆಯನ್ನು ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ಪರೀಕ್ಷೆಯಲ್ಲಿ ಪಾಸು ಮಾಡಿಕೊಂಡು ಮನೆತನಕ್ಕೆ, ಗ್ರಾಮಕ್ಕೆ ಒಳ್ಳೆಯ ಕೀರ್ತಿ ಪತಾಕೆಯನ್ನು ತರುವಂಥ ಅವಕಾಶ ನಿಮ್ಮ ಮೇಲಿದೆ. ನಿಮ್ಮ ಬಾಳಿನ ಶಿಲ್ಪಿ ನೀವೇ. ನಿಮ್ಮ ಉದ್ಧಾರಕ್ಕಾಗಿ ಇಲ್ಲಿ ಯಾರೂ ಬರುವುದಿಲ್ಲ. ಅದಕ್ಕಾಗಿ ಪರೀಕ್ಷೆ ಎನ್ನುವುದನ್ನು ವರ್ಷ ಪೂರ್ತಿ ನೀವೇನು ಕಲಿತಿರುವಂತಹ ಸಮಯವನ್ನು ವಿಜಯದ ಮೂಲಕ ಸಂಭ್ರಮಾಚರಣೆಯನ್ನು ಮಾಡುವಂತಹ ಕಾಲವೇ ಈ ಒಂದು ಪರೀಕ್ಷೆ. ಅದಕ್ಕಾಗಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ತುಂಬ ಹೃದಯದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಆರಂಭಗೊಳ್ಳುವುದಕ್ಕಿಂತ ಮುಂಚೆ 1 ತಾಸು ಮುಂಚಿತವಾಗಿಯೇ ಹೋಗಿ ನಿಮ್ಮ ರೂಲ್ ನಂಬರ್ನ ಅನುಸಾರವಾಗಿ ನಿಮ್ಮ ಯಾವ ಬ್ಲಾಕ್ನಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಇದೆ, ಯಾವ ರೂಮಿನಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಇದೆ ಎನ್ನುವುದನ್ನು ಖಚಿತ ಮಾಡಿಕೊಂಡು ಪೂರ್ವ ತಯಾರಿಯಿಂದಲೇ ಪರೀಕ್ಷೆಗೆ ಹಾಜರಾಗಿ 3 ತಾಸು ಅವಧಿ ಮುಗಿಯುವ ತನಕ ಅತ್ಯಂತ ಸಂತೋಷ, ಸಂಭ್ರಮ, ಸಡಗರದಿಂದ ಖುಷಿಯಿಂದ ಪರೀಕ್ಷೆಯನ್ನು ಪ್ರತಿಯೊಬ್ಬರೂ ಎದುರಿಸಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಒಳ್ಳೆಯ ಪರ್ಸಂಟೇಜನ್ನು ಮಾಡಿ ಗ್ರಾಮಕ್ಕೆ ಕೀರ್ತಿಯನ್ನು ತಂದು, ಮನೆತನಕ್ಕೆ ಕೀರ್ತಿಯನ್ನು ತಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನೀವು ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳುವಂತಹ ಕಾಲವೇ ಈ ಒಂದು ಇಂದಿನಿಂದ ನಡೆಯುವಂಥ ಪರೀಕ್ಷೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪರೀಕ್ಷೆ ಬರೆದು ಬಂದ ನಂತರ ಮುಂದಿನ ಪೇಪರ್ ಯಾವುದು ಇದೆ ಎನ್ನುವುದನ್ನು ಕಡ್ಡಾಯವಾಗಿ ಮನದಲ್ಲಿ ನೆನಪಿಸಿಕೊಂಡು ಆ ವಿಷಯದ ಬಗ್ಗೆ ಅತಿ ಹೆಚ್ಚು ಶ್ರಮಪಟ್ಟು ಓದಿ ಒಳ್ಳೆಯ ಅಂಕಗಳನ್ನು ನೀವೆಲ್ಲರೂ ಗಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನಿಮಗೆಲ್ಲರಿಗೂ ತುಂಬ ಹೃದಯದ ಮತ್ತೊಮ್ಮೆ ಅಭಿನಂದನೆಗಳು. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ನನ್ನ ಸ್ನೇಹಿತ ಬಂಧುಗಳಿಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಧನ್ಯವಾದ. ನಮಸ್ಕಾರ.